ವ್ಯಾತಕೋ ನಿನಗೆ ಪಾಮರ ಮನುಜ. ಕರ್ನಾಟಕದ ಹರಿದಾಸರ ಆ ಕೀರ್ತನೆಗಳನ್ನ ಪ್ರಚುರಪಡಿಸುವಲ್ಲಿ ಅನಂತ ಕುಲಕರ್ಣಿ ಅವರ, ಬಾಗಲಕೋಟೆ ಅನಂತ ಕುಲಕರ್ಣಿ ಅವರ ಹೆಸರು ಬಹಳ ದೊಡ್ಡದು. ಹಾಗೇನೆ ಕರ್ನಾಟಕದ ಮೂಲೆ ಮೂಲೆ ಅಷ್ಟೇ ಅಲ್ಲ, ಜಗತ್ತಿನ ಮೂಲೆ ಮೂಲೆಗಳು ಕೂಡ ಹರಿದಾಸರ ಕೀರ್ತನೆಗಳ ಮೂಲಕ ಅವರು ಭಕ್ತಿಯನ್ನ ವ್ಯಾಪಿಸಿರ್ತಕ್ಕಂಥವ್ರು. ಬನ್ನಿ ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ. ಅನಂತ ಕುಲಕರ್ಣಿ ಅವರು ನಮಸ್ಕಾರ. ನಮಸ್ಕಾರ. ತಾವು ಮೂಲತಃ ಯಾವೂರವರು? ಮೂಲತಃ ನಮ್ದು ಹುನಗುಂದ ತಾಲೂಕು ಹಿರೇಮಾಗಿ. ನಾ ಅಲ್ಲಿ ಹುಟ್ಟಿದ್ದೆ ಅಲ್ಲೇ. ಆಮೇಲೆ ಮುಂದೆ ನಾ ಒಂದು 2 ವರ್ಷ ಇದ್ದಾಗ ಬಾಗಲಕೋಟೆಗೆ ಬಂದದ್ದು. ಇಲ್ಲೇ ಸುಮಾರು 60-65 ವರ್ಷದಿಂದ ಇಲ್ಲೇ ಇದೆ. ಬಾಗಲಕೋಟೆ ನೆಲ ಸಾಕಷ್ಟು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು ಅಷ್ಟೇ ಅಲ್ಲ, ಇಲ್ಲಿ ವಿಶೇಷವಾಗಿ ಪ್ರಸನ್ನ ವೆಂಕಟದಾಸರದು ನೆಲ ಇದು. ಹೀಗಾಗಿ ಮೊದಲು ನಿಮ್ಗೆ ಹಾಡ್ಬೇಕನ್ನುವಂಥ ಪ್ರೇರಣೆ 2 ಮಾತುಗಳಲ್ಲಿ. ಮೊದಲಿಂದಾದ್ರೂ ಸ್ವಲ್ಪ ಹಾಡೋದಿತ್ತು, ಆದ್ರೆ ಸಿನಿಮಾದ ಹಾಡು ಹಾಡ್ತಿದ್ದೆ. ಅದನ್ನ ನಮ್ಮ ಹಿರಿಯರ ಸುಮಾರು ವರ್ಷಗಳ ಹಿಂದೆ ಪ್ರಭಾಕರ್ ಜೋಶಿ ಅಂತ ಒಬ್ರು, ಅವರು ಚಲೋ ಹಾಡ್ತೀವಿ, ಅದನ್ನೆಲ್ಲ ಸಿನಿಮಾದ ಹಾಡಿಗೂ ಧ್ವನಿ ಉಪಯೋಗ ಮಾಡೋದಕ್ಕಿಂತಾನು ದಾಸರ ಪದಗಳನ್ನು ಕಲಿ, ಭಕ್ತಿ ಹಾಡುಗಳನ್ನು ಕಲಿ, ನಿನಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ನೀವು ಪ್ರಚೋದನೆ ಮಾಡಿ ಇದಕ್ಕೆ ಈ ಮಾರ್ಗಕ್ಕೆ ನಮ್ಮನ್ನು ತಗೊಂಡು ಬಂದ್ರು. ಸಂಗೀತ ಕ್ಷೇತ್ರಕ್ಕೆ ಹೋಲಿಸಿದ್ರೆ ಅನಂತ ಕುಲಕರ್ಣಿ ಅವ್ರದ್ದು ಹೇಳಿ ಮಾಡಿಸಿದ ಧ್ವನಿ ಏನಲ್ಲ, ಆದ್ರೆ ಪಳಗಿಸಿದ್ದು ಹೆಂಗೆ? ಪ್ರಾಕ್ಟೀಸ್. ಡೈಲಿ 4-5 ತಾಸು ಕೂತ್ ಹಾಡೋದು. ಅವಾಗೆಲ್ಲ ಹಾಡ್ತಿದ್ವಿ, ಈಗೆಲ್ಲ ಕಾರ್ಯಕ್ರಮದಾಗ ಹಾಡ್ಬಿಡ್ತಿದ್ವಿ. ಅವಾಗೆಲ್ಲ ನಮ್ಮ ಬಡಗೇರ್ ಮಾಸ್ತರ್ ನನಗೆ ರೂಮಿನ ಚಾವಿ ಕೊಟ್ಟಿದ್ರು. ಅಲ್ಲಿ ಹಗಲು ಯಾರು ಬಡದು ಹೋದ್ರು ಯಾಕೇಳಲ್ಲ ಅಂತ ಜಾಗ ಅದು ಕಿಲ್ಲದಾಗಿತ್ತು. ಅಲ್ಲೇ ಸಿಕ್ಕ 4 ಗಂಟೆಗೆ ಒಂದು ಚುಮಣಿ ಹಚ್ಕೊಂಡು ತಂಬೂರಿ ಶ್ರುತಿ ಮಾಡ್ಕೊಂಡು 4-5 ತಾಸು ಹಾಡ್ತಿದ್ವಿ. ಆಮೇಲೆ ನಮ್ಮ ಗುರುಗಳು ಹೇಳೋರು, ಈ ಒಬ್ಬ ಸಂಗೀತಗಾರ ಅಂತ ಅನಿಸ್ಕೋಬೇಕಂತಂದ್ರೆ ಮೊದ್ಲೇ ಕೂತ್ ಹಾಡುದು ಕಲಿ, ಕೂತ್ ಕೇಳುದು ಕಲಿ, ಆಮೇಲೆ ಮುಂದೆ ನಿಂದ್ರೋ ಅದನ್ನ ಅಳವಡಿಸ್ಕೊಳ್ಳಿಕ್ ಪ್ರಯತ್ನ ಮಾಡು ಅಂತ ಹೇಳಿ. ಅವತ್ತು ಹಗಲು ರಾತ್ರಿಗಳ ಒಂದು ತಪಸ್ಸಿನ ಫಲ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮತ್ತು ಜಾಗತಿಕ ಎಲ್ಲ ಬಹುತೇಕ ರಾಷ್ಟ್ರಗಳ ಮುಟ್ಟಿರ್ತಕ್ಕಂಥ ಅನಂತ ಕುಲಕರ್ಣಿ ಅವರದ್ದು ಗಾಯಕರು ಇವತ್ತು ನಮ್ಮ ಮುಂದಿದ್ದಾರೆ. ಅನಂತ ಕುಲಕರ್ಣಿ ಅವರು ಸಾಕಷ್ಟು ಕೀರ್ತನೆಗಳನ್ನ, ದಾಸವಾಣಿಗಳನ್ನ, ವಚನಗಳನ್ನ, ಸುಗಮ ಸಂಗೀತಗಳನ್ನ, ಆಕಾಶವಾಣಿ ಕಲಾವಿದರಾಗಿ, ಎ ಗ್ರೇಡ್ ಕಲಾವಿದರಾಗಿ, ಹೀಗೆ ಸಾಕಷ್ಟು ರೀತಿಯಲ್ಲಿ ಅವರು ಮಿಂಚಿದ್ದಿದೆ. ಆದ್ರೆ ಅವ್ರ ಬಗ್ಗೆ ಸಾಕಷ್ಟು ಜನರಿಗೆ ಪರಿಚಯನೂ ಇದೆ. ಆದ್ರೆ ವಿಶೇಷವಾಗಿ ನಾ ಹೇಳ್ಬೇಕಾದ್ರೆ ಅವರು ದಾಸರ ವಿಶೇಷ ಕೃತಿಗಳನ್ನ ಮೇಲೆ ಬೆಳಕು ಚೆಲ್ಲಿ ಹಾಡಿದವರು ಅಂತಂದ್ರೆ ಅಪರೂಪಕ್ಕೆ. ಯಾಕಂದ್ರೆ ಅವು ನೀಳ್ಗವಿತೆಗಳು ಅನ್ನೋ ರೀತಿಯಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಕವಿತೆಗಳು. ಸುಮಾರು 32 ಸಂಧಿಗಳಿರ್ತಕ್ಕಂಥ ಜಗನ್ನಾಥದಾಸರ ಹರಿಕಥಾಮೃತ ಸಾರವನ್ನ ಅನಂತ ಕುಲಕರ್ಣಿ ಅವರು ಒಬ್ಬರೇ ಹಾಡಿದ್ದು, ಅದು ವಿಶೇಷ. ಆ ನಂತರದಲ್ಲಿ ಆ ಪರಂಪರೆಯನ್ನ ಉಳಿದವರು ತಗೊಂಡು ಬಂದ್ರು. ಹಾಗಾಗಿ ಹರಿಕಥಾಮೃತ ಸಾರ ನಿಮ್ಗೆ ಆ 32 ಸಂಧಿಗಳನ್ನ ಹೇಳುವಂತಹ ಪ್ರೇರಣೆ ಏನ್ ಬಂತು? ಹರಿಕಥಾಮೃತ ಸಾರ ಬಗ್ಗೆ 1-2 ಸಂಧಿಗಳ ಬಗ್ಗೆ ಅಭ್ಯಾಸ ನೋಡಿದ್ರೆ ಇದು ಬಹಳ ದೊಡ್ಡ ಮೇರು ಕೃತಿ, ಇದನ್ನ ಮಾಡಬೇಕು ಅಂತ ಭಗವಂತ ಪ್ರೇರಣೆ ಮಾಡಬೇಕು ಅಂತ. ಆದ್ರೆ ಅನ್ನೂ ಯೋಗ್ಯತಾ ಬೇಕಲ್ಲ. ನಾನು ಮಾನವಿಗೆ ಹೋದಾಗ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವ್ರ ಇದಕ್ಕೆ ಸನ್ನಿಧಾನಕ್ಕೆ ಹೋಗಿ, ಜಗನ್ನಾಥದಾಸರ ಸನ್ನಿಧಾನಕ್ಕೆ ಹೋಗಿ, ನಾ ಇದನ್ನ ಮಾಡ್ಬೇಕು ಅಂತ ನೀವು ಪ್ರೇರಣೆ ಮಾಡ್ತಾ ಇದ್ದೀರಿ, ನೀವು ಒಳಗ್ ಕೂತು ನೀವು ಹಾಡುದಾದ್ರೆ ಇದು ಆಗ್ತದೆ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಬಂದು ನಾ ದೈಹಿಕವಾಗಿ ಸೇವಾ ಮಾಡಿದ ನನಗೆ ಸ್ವಪ್ನ ನೀವು ಮಾಡುವುದನ್ನೇ ಅಂತ. ಹೀಗಾಗಿ ಅವತ್ತಿನಿಂದ ಏನ್ ಶುರು ಆಗಿದ್ದು, 32 ಮೊದ್ಲೇಕ್ ಒಂದು 2-3 ಸಂಧಿಗಳನ್ನು ಸರಳ ಆಗ್ಬಿಟ್ಟು ಮುಂದೆ ಅತ್ಯದ್ಭುತವಾದಂತ ಒಂದೊಂದು ಶಬ್ದಗಳನ್ನ ಒಡೆದು ಹಾಡುವುದು ಅಂತಂದ್ರೆ ಎದುರಿಗೆ ದೊಡ್ಡ ದೊಡ್ಡ ಪಂಡಿತರು ಕೇಳ್ತಾ ಕೂತ್ಕೊಂಡಿದ್ದಾರೆ. ಏನು ತಪ್ಪಾಗಬಾರ್ದು, ಅದು ಏನೇನು ಮಾಡಿ ಏನು ತಪ್ಪಾಗಲ್ಲ ಹಾಡಿದ ಮೇಲೆ ಅಲ್ಲ. ಅದು ಯಾಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ಅಂತಂದ್ರೆ, ಮಾಧ್ವ ತತ್ವಜ್ಞಾನದ ಕನ್ನಡದ ಅವತರಣಿಕೆನೆ ಜಗನ್ನಾಥದಾಸರು ಬರೆದಿರ್ತಕ್ಕಂಥದ್ದು. ಬಹುಶಃ ಅದು ಕನ್ನಡಕ್ಕೆ ಮನೆ ತಲುಪು ರೀತಿ ಒಳಗ ಒಂದು ಮಾಧ್ವ ತತ್ವಜ್ಞಾನದ ಒಂದು ಪರಿಚಾರಕ ವೃತ್ತಿಯನ್ನು ಅನಂತ ಕುಲಕರ್ಣಿ ಮಾಡಿದ್ರು ಅನ್ನೋದು ತಪ್ಪೇನಲ್ಲ. ಅದರ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾಗಿದ್ದು ಅಂದ್ರೆ, ಬಹುತೇಕವಾಗಿ ದೇಶೀಯ ದಾಸರು ಅಂತ ಕರಿತೀವಿ. ಅದನ್ನ ಪ್ರಸನ್ನ ವೆಂಕಟದಾಸರು ಇರಬಹುದು, ಗೋಕಾವಿಯ ಅನಂತಾದ್ರೀಶರು ಇರಬಹುದು, ನಮ್ಮ ಕಾಕಂಡ್ಕಿ ಮಹಿಪತಿ ದಾಸರು ಇರಬಹುದು. ಅಂಥವರ ಕೃತಿಗಳನ್ನು ಕೂಡ ಹಾಡಿದ್ದಾರೆ. ಅಂಥವರ ದೀರ್ಘ ಕವಿತೆಗಳಲ್ಲಿ ವೆಂಕಟೇಶ ಪಾರಿಜಾತವು ಒಂದು. ಬಹುಶಃ ತಾವು ವೆಂಕಟೇಶ ಪಾರಿಜಾತವನ್ನ ಸಂಪೂರ್ಣವಾಗಿ ಬಹಳ ಅದ್ಭುತವಾಗಿ ಅತ್ಯದ್ಭುತ. ಸುಮಾರು ನಮ್ಮ ಪ್ರಸನ್ನ ಕೊರ್ತಿ, ಆಮೇಲೆ ನಮ್ಮ ಶಿಷ್ಯಂದ್ರಕ್ಕೆ ಸುಚೇತ ಕರ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಬಹಳ ಚಲೋ ಆಗಿದೆ.
ಬಹಳ ಚಲೋ ಆಗಿದೆ, ಬಹಳ ಬಹಳ ಪ್ರಸಿದ್ಧಿಯನ್ನು ಪಡೆದ. ಆ ಒಂದು ಝಲಕ್ ಒಂದು ಹೇಳ್ಬೋದಾ ಅದು? ಶ್ರೀನಿವಾಸ್ ದೇವರು ತನ್ನ ಬಕಲಾವತಿಗೆ ಹೇಳ್ತಾರೆ, ನಾನು ಮದುವೆ ಆಗ್ಲಿಕ್ಕೆ ತಯಾರಾಗಿದ್ದೀನಿ, ಆದ್ರೆ ಇದು ಲಕ್ಷ್ಮೀ ಸನ್ನಿಧಾನ ಬೇಕು, ಆಕೆ ಅಲ್ಲಿ ಹೋಗಿ ಕೂತಾಳ ಅಂತ ಹೇಳಲಿಕ್ಕೆ ಅದೊಂದು ಗೀತೆಯನ್ನು ಮಾಡಿ. ಅದನ್ನ ಅದ್ರೊಳಗೆ ಹೆಂಗ್ ಹೇಳ್ತಾರೆ ಅಂತಂದ್ರ, ಇರಲಾರೆ ನಾಕೆಗೆ ಹೊರತು ಇರಲಾರೆ ಆಕೆಗೆ ಹೊರತು ಸಾಕೆನ್ನ ಸುರತು ಲೋಕ ಸುಂದರಿಯಳ ಮರೆತು ಇರಲಾರೆ ನಾಕೆಗೆ ಹೊರತು ಇರಲಾರೆ. ಅನಂತ್ ಕುಲಕರ್ಣಿ ಸಂಗೀತಗಾರಾಗಿ ಹೊರಹೊಮ್ಮಲಿಕ್ಕೆ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ಬಹುತೇಕ ದಾಸವಾಣಿ ಹಾಡುಗಾರರು ಇದ್ದಾರೆ, ಆದ್ರೆ ಅನಂತ್ ಕುಲಕರ್ಣಿ ಯಾಕೆ ವಿಶೇಷ ಕಾಣಿಸ್ತಾರೆ ಅಂದ್ರೆ ಅವರ ಶಬ್ದಗಳ ಸ್ಪಷ್ಟ ಉಚ್ಚಾರ, ಇದು ವಿಶೇಷ ಅವರಲ್ಲಿ ಕಾಣಿಸ್ಕೊಳ್ತದೆ. ಅದರ ಜೊತೆಗೆ ಆ ಶಬ್ದಗಳಿಗೆ ತುಂಬತಕ್ಕಂಥ ಭಾವ, ಅದು ಅನಂತ್ ಕುಲಕರ್ಣಿ ಅವರನ್ನು ಬಹಳಷ್ಟು ಎತ್ತರಕ್ಕೆ ತಗೊಂಡು ಹೋತು ಅಂದ್ರೆ ತಪ್ಪಲಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಅನಂತ್ ಕುಲಕರ್ಣಿ ಅವರಿಗೆ ಇದನ್ನ ಪರಿಗಣಿಸಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದರ ಜೊತೆಗೆ ಅವರು ಇನ್ನೊಂದು ವಿಶೇಷತೆ ಏನು ಅಂತ, ರಾಜ್ಯೋತ್ಸವ ಪ್ರಶಸ್ತಿ ಪಡೆದುಕೊಳ್ಳಬೇಕಾದ ವಿಶೇಷತೆ ಇನ್ನೊಂದೇನು ಅಂತಂದ್ರೆ, ಯಾವ ದಾಸರಿಗಾಗಿಯೇ ತಮ್ಮ ಇಡೀ ಬದುಕನ್ನ ಸಮರ್ಪಿಸಿಕೊಂಡಿರ್ತಕ್ಕಂಥ ಕಟಗೇರಿ ದಾಸರ ಜೊತೆಗೆ ವಿಶೇಷವಾಗಿ ಅವರು ಅದು ನಮಗೆ ಗೌರವ ತರುವಂತದ್ದು. ಅಂತ ದೊಡ್ಡವ್ರ ಜೊತೆ ಅಂಥ ದೊಡ್ಡ ತ್ಯಾಗಿ ಸೇರೆ ಕೂಡ ತಗೊಂಡಿದ್ದಾರೆ ಅಂಥದ್ದು. ಅದು ಯಾವ ವರ್ಷ ಸಿಕ್ಕಿದ್ದು ತಮಗೆ? 2022. ಅದೊಂದು ಬಾಗಲಕೋಟೆಯ ನೆಲಕ್ಕೆ ಸಂದ ಗೌರವ ಅಂತ ನಾನು ಪರಿಭಾವಿಸ್ತೀನಿ. ಪ್ರಸನ್ನ ವೆಂಕಟದಾಸರ ಭಜನಾ ಮಂಡಳ ತಿರುಪತಿಗೆ ಹೋದಾಗ ಅಲ್ಲಿ ಆ ತಿರುಪತಿ ಮಂಡಳಕ್ಕೆ ಅಂದ್ರೆ ಆ ಭಜನಾ ಮಂಡಳಕ್ಕೆ ಬಹುತೇಕ ಎಲ್ಲಾ ಪ್ರಸನ್ನ ವೆಂಕಟದಾಸರ ಹಾಡುಗಳಿಗೆ ಕಾಂಪೋಸ್ ಮಾಡಿಕೊಟ್ಟದ್ದು ನೀವು. ಅದ್ರೊಳಗೆ ಒಂದು ಹಾಡದ ನಾನು ದಯವಿಟ್ಟು ಕೇಳ್ಬೇಕಂದಿದ್ದೆ. ಬಹುಶಃ ಅಂದ್ರೆ ದಿವಸ ನಾವು ಮುಂಜಾನಿಂದ ರಾತ್ರಿ ಮಲಗೋ ತನಕ ಏನ್ ತಪ್ಪುಗಳನ್ನ ಮಾಡ್ತೀವಿ ಅದನ್ನೆಲ್ಲ ಎತ್ತಿ ತೋರಿಸಿ ಆ ತಪ್ಪುಗಳನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ನಮ್ಗೆ ರಕ್ಷಣೆ ಮಾಡಪ್ಪ ದೇವರು ಅಂತ ದೇವ್ರನ್ನ ಕೇಳ್ಕೊಂಡಾರ. ಅದೇ ಹಂಗ ಅವಗುಣವೆಣಿಸದೆ ತಿಮ್ಮಪ್ಪ ನೀ ಸಲಹೋ, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಹೋ ನೀನು, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ಬೆಳಗಿನ ಜಾವದಿ ಹರಿ ನಿನ್ನ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು, ಮಲಮೂತ್ರ ವಿಸರ್ಜನೆ ಮೃತ್ತಿಕೆಗಲಿನ ಮಲಿನವ ತೊಳೆಯದ ತಪ್ಪು, ತುಳಸಿ ಗೋವೃಂದಾವನ ಸೇವೆಗೆ ಆಲಸ್ಯವ ಮಾಡಿದ ತಪ್ಪು, ನಳಿನ ಸಖೋದಯ ಗರ್ಘ್ಯವ ನೀಡದ ಕಲಿವ್ಯಾಸಂಗದ ತಪ್ಪು, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ಸ್ವಲ್ಪ ಯಾಕಂದ್ರೆ ಪ್ರಸನ್ನ ವೆಂಕಟದಾಸರ ಬಗ್ಗೆನೇ ಮಾಡಿರ್ತಕ್ಕಂಥ ಒಂದು ಕೀರ್ತನೆ ಸಿರಿ ವಿರಂಚಿ ಭವ, ಅದು ಆಯ್ತು. ಅದನ್ನೊಂದು 2 ಲೈನ್ ಅನ್ನ ಅಷ್ಟೇ. ಅದು ಭವೇಂದ್ರಾದಿ ಸುರರಿಂದರ್ಚಿತನಾದ ಸಿರಿ ಪ್ರಸನ್ನ ವೆಂಕಟನ, ನಿರುತಾದಿ ಸ್ಮರಿಪ ಕಾಖಂಡಕಿ ವೆಂಕಪ್ಪನವರ ಚರಣವನು ನೆನೆವನೆ ಧನ್ಯ ಮಾನ್ಯ. ಸಿರಿ ವಿರಿಂಚಿ ಭವೇಂದ್ರಾದಿ ಸುರರಿಂದರ್ಚಿತನಾದ ಸಿರಿ ಪ್ರಸನ್ನ ವೆಂಕಟನ. ಪ್ರಸನ್ನ ವೆಂಕಟದಾಸರ ಕೀರ್ತನೆಗೆ ಇರ್ತಕ್ಕಂಥ ಲಾಲಿತ್ಯಕ್ಕೆ ಸರಿಯಾಗಿ ನ್ಯಾಯವನ್ನು ಒದಗಿಸಿರ್ತಕ್ಕಂಥವ್ರು ಅನಂತ್ ಕುಲಕರ್ಣಿ ಅವರು. ಶೇಷಾಚಲ ನಾಯಕ ಅದೊಂದು 2 ಲೈನ್ ಹೇಳಲೇಬೇಕು ನೀವು. ಶೇಷಾಚಲ ನಾಯಕ ಸಲಹಯ್ಯ ಶೇಷ ದುರಿತ ದೂರಕ, ಮಕರಾಲಯ ಸದನ ಮಾಧವ ಮಕರ ಕುಂಡಲ ಕರ್ಣ, ಮಕರ ಕೇತನ ತಾತ ಮಾಕಾಂತ ವಿಲಸಿತ, ಮಕರ ಕೇತನ ತಾತ ಮಾಕಾಂತ ವಿಲಸಿತ,
ಮುಕುಟ ಕೌಸ್ತುಭ ಭೂಷಿತ ಮುಕುಂದ ಶೇಷಾಚಲ ನಾಯಕ ಸಲಹಯ್ಯ ಅಶೇಷ ದುರಿತ ದೂರಕ. ಸಾಹಿತ್ಯ ಕಸ ರಾಗರಸ ಅನ್ನೋದೊಂದು ಮಾತಿದೆ. ಅದಕ್ಕಾಗಿ ಸಾಹಿತ್ಯ ಹೇಗೆ ಇರಲಿ ಅದನ್ನ ಭಾವಪೂರ್ಣವಾಗಿ ಹಾಡುವುದರ ಮೂಲಕವಾಗಿ ಶ್ರೋತೃಗಳ ಹೃದಯಕ್ಕೆ ಕೇಳಿಸುವಂತ ಒಂದು ಆ ಗಾರುಡಿಗೆ ತನ ಅನಂತ ಕುಲಕರ್ಣಿ ಅವರಲ್ಲಿದೆ. ಹಿಂದಕ ಅತಿರಥ ಮಹಾರಥರ ಆಗುವುದಲ್ಲ ದುರ್ಯೋಧನಾದಿಗಳು ಎಂಥ ಶ್ರೀಮಂತರು, ಏನ್ ಕಥೆ, ಎಲ್ಲಾ ಭಾಗ್ಯ ಸೌಭಾಗ್ಯನ ಕೊಟ್ಟಿದ್ರು ಕೂಡ ಆ ಗರ್ವ ಏನು ಕಡಿಮೆ ಆಗಿದ್ದಿಲ್ಲ. ಅವರ ಗರ್ವಕ್ಕೂ ನಮ್ಮ ಗರ್ವಕ್ಕೂ ಇಲ್ಲಿ ಹೋಲಿಸಿ ತುಲನೆಯನ್ನ ಮಾಡಿ ಪುರಂದರದಾಸರು ಹೇಳ್ತಾ ಇದ್ದಾರೆ. ಹೆಂಗೆ ಅಂತಂದ್ರೆ, ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜ, ಧರೆಯೊಳಗೆ ಕುರುಪತಿಗೆ ಸರಿಯನ್ನಬಹುದೇ. ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜ, ಬಲದಲ್ಲಿ ಹಲಧರನೆ ಛಲದಲ್ಲಿ ರಾವಣನೆ, ಕುಲದಲ್ಲಿ ವಸಿಷ್ಠ ಗೌತಮನೇನು ನೀನು. ನೆಲೆಗೆಲ್ಲಿ ಭೃಗು ಮುನಿಗೆ ನೇಮದಲ್ಲಿ ಗಾಂಗೆಯನೆ, ಒಲುಮೆಯಲ್ಲಿ ವಾಲ್ಮೀಕಿಯೇನೋ ನೀನು. ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜ, ಹಠದಲ್ಲಿ ಪ್ರಹ್ಲಾದನೆ ದಿಟ್ಟದಲ್ಲಿ ಧ್ರುವರಾಯನೆ, ಶಠರೊಳಗೆ ವಿಶ್ವಾಮಿತ್ರನು ಏನೋ ನೀನು. ವಿಟರೊಳಗೆ ಮನ್ಮಥನೆ ವೀರರೋಳು ಪಾರ್ಥನೆ, ಕುಟಿಲತನದಲ್ಲಿ ಶಕುನಿಯೇನೋ ನೀನು. ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜ, ದಾನದಲ್ಲಿ ಕರ್ಣನೆ ಗಾನದಲ್ಲಿ ನಾರದನೆ, ಜ್ಞಾನದಲ್ಲಿ ವ್ಯಾಸ ಶುಕ ಮುನಿಯೇನು ನೀನು. ದೀನರಕ್ಷಕ ನಮ್ಮ ಪುರಂದರ ವಿಠಲನ. ಬಾಗಲಕೋಟೆಯ ಹೆಸರು, ಬಾಗಲಕೋಟೆಯ ಸಂಸ್ಕೃತಿ, ಬಾಗಲಕೋಟೆಯ ಸಾಹಿತ್ಯ ಇವುಗಳನ್ನೆಲ್ಲವನ್ನ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ದಿರ್ತಕ್ಕಂತಹ ಅನಂತ ಕುಲಕರ್ಣಿ ಅವರು ಇಷ್ಟೊತ್ತಿನವರೆಗೆ ನಮ್ಮ ಜೊತೆ ತಮ್ಮ ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಬದುಕಿನ ಪ್ರಯಾಣ ಬಹು ದೀರ್ಘವಾದ್ದು. ಅದು ಸಾಹಿತ್ಯ ಕಸ ರಾಗರಸ ಅನ್ನೋದೊಂದು ಮಾತಿದೆ. ಅದಕ್ಕಾಗಿ ಸಾಹಿತ್ಯ ಹೇಗೆ ಇರಲಿ ಅದನ್ನ ಭಾವಪೂರ್ಣವಾಗಿ ಹಾಡುವುದರ ಮೂಲಕವಾಗಿ ಶ್ರೋತೃಗಳ ಹೃದಯಕ್ಕೆ ಕೇಳಿಸುವಂತ ಒಂದು ಆ ಗಾರುಡಿಗೆ ತನ ಅನಂತ ಕುಲಕರ್ಣಿ ಅವರಲ್ಲಿದೆ. ಅನಂತ ಕುಲಕರ್ಣಿ ಅವರೇ ನಮಸ್ಕಾರ, ಇಷ್ಟೊತ್ತು ನಮ್ಮ ಜೊತೆಗಿದ್ರಿ. ನಮಸ್ಕಾರ. ನಮಸ್ಕಾರ.